ನಮಸ್ಕಾರ. ಕನ್ನಡದಲ್ಲಿ ನಾನು ಬರೆದಿರೋ ಒಂದು ಕಥೆನ ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಮ್ಮಲ್ಲಿ ಕೆಲವರು ಈ ಕಥೆನ ಆಲ್ರೆಡಿ ಓದಿರಬಹುದು, ಇನ್ನ ಕೆಲವರು ನನ್ನ ಧ್ವನಿಯಲ್ಲಿ ರೆಕಾರ್ಡ್ ಆಗಿರೋ ಆಡಿಯೋನ ಕೇಳಿಸ್ಕೊಂಡಿರಬಹುದು. ಆದ್ರೆ ಯಾರೆಲ್ಲ ಇನ್ನೂ ಈ ಕಥೆನ ಕೇಳಿಲ್ಲ ಅವ್ರಿಗೋಸ್ಕರ ಇವತ್ತು ಈ ವಿಡಿಯೋ. ಬನ್ನಿ ನೋಡೋಣ. ಕಥೆಯ ಶೀರ್ಷಿಕೆ ಅವರು ವಿಲನ್ ಅಲ್ಲ. कोरा कागज था ये मन मेरा, लिख लिया नाम इस पे तेरा. ಕಾಪಿ ಬೆರೆಸಿಕೊಂಡೇ ರೇಡಿಯೋದಲ್ಲಿ ಬರುತ್ತಿದ್ದ ಈ ಹಾಡನ್ನು ಕೇಳಿದ ಗೌರಿಯ ನೆನಪುಗಳು 28 ವರ್ಷಗಳ ಹಿಂದೆಗೆ ಉರುಳಿದವು. ನಮಗೆ ಮದುವೆ ಆಗಿ ಸರಿಯಾಗಿ 1 ತಿಂಗಳಾಗಿತ್ತು. ನನ್ನ ಮನೆಯಲ್ಲಿ ಅಮ್ಮ ಅಪ್ಪನ ಮುಂದೆ ಮಾತನಾಡುವುದಕ್ಕೆ ಸ್ವಲ್ಪ ಹೆದರುತ್ತಿದ್ದೆ. ಮದುವೆಯಾಗಿ ಬಂದ ಮೇಲೆ ಇದ್ದಿದ್ದೂ ಭಯ. ನಮ್ಮ ಮನೆಯವರು ಹೆಚ್ಚು ಮಾತಾಡುತ್ತಿರಲಿಲ್ಲ. ನಗು ಕಮ್ಮಿ, ಶಿಸ್ತು ಜಾಸ್ತಿ. ಅಂದು ಬೆಳಗ್ಗೆ ಅವರು ಕೆಲಸಕ್ಕೆ ಹೋಗುವ ಮುನ್ನ ನಾನು ಇಡ್ಲಿ ಚಟ್ನಿ ಬಡಿಸುತ್ತಿದ್ದೆ. ಆಗ ಅವರು ತಮ್ಮ ತಾಯಿಯ ಕಡೆಗೆ ನೋಡಿ, ಅಮ್ಮ, ಇವತ್ ಸಾಯಂಕಾಲ ಇವ್ರ ದೊಡ್ಡಪ್ಪನ ಮನೆಯಲ್ಲಿ ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ. ನಿನ್ನೆ ಬ್ಯಾಂಕ್ಗೆ ಫೋನ್ ಮಾಡಿದ್ರು ಎಂದರು. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡಿ ಎಂದರತ್ತೆ. ಸಂಜೆ ಅಡಿಗೆಗೆ ಅತ್ತೆಗೆ ನೆರವಾಗಲೆಂದು ತರಕಾರಿ ಹೆಚ್ಚಿಟ್ಟು ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ಕುಗಿಸಿ ದೊಡ್ಡಮ್ಮ ಕೊಟ್ಟಿದ್ದ ಹಸಿರು ಸೀರೆ ಉಟ್ಟು ರೆಡಿಯಾಗಿದ್ದೆ. ಇವರು ಬಂದು ಕಾಫಿ ಕುಡಿದು ಫ್ರೆಶ್ ಆದ ಕೂಡಲೇ ಹೊರಟೆವು. ರಸ್ತೆಯ ಮೂಲೆಯಲ್ಲಿ ತಿರುಗಿದಾಗ ದೊಡ್ಡಪ್ಪನಿಗೆ ಏಲಕ್ಕಿ ಬಾಳೆಹಣ್ಣು ಇಷ್ಟ, ತಗೊಳ್ಳೋಣ್ವಾ ಎಂದೆ. ನಿಮ್ ದೊಡ್ಡಪ್ಪ ಸಿನಿಮಾ ಥಿಯೇಟರ್ ಆಚೆ ಬಂದು ಏಲಕ್ಕಿ ಬಾಳೆಹಣ್ಣು ತಗೊಂಡು ಹೋಗ್ತಾರಾ ಎಂದರಿವರು. ಕೆಲವು ಕ್ಷಣಗಳ ಕಾಲ ಏನೂ ಅರ್ಥವೇ ಆಗ್ಲಿಲ್ಲ. ಸಿನಿಮಾನ? ಅಯ್ಯಯ್ಯೋ ಬೇಡಾರಿ, ಯಾರಾದ್ರೂ ನೋಡಿ ಮನೇಲಿ ಹೇಳ್ಬಿಟ್ರೆ ಎಂದು ಮೆಲ್ಲನೆ ವಿನಂತಿಸಿದೆ. ಏನೂ ಹೇಳದೆ ಥಟ್ಟನೆ ತನ್ನ ದೃಢವಾದ ಬಲಗೈಯಿಂದ ನನ್ನ ಎಡಗೈಯನ್ನು ಹಿಡಿದು ರಸ್ತೆ ಕ್ರಾಸ್ ಮಾಡಲೆತ್ನಿಸಿದರು. ತಾಳಿ ಕಟ್ಟಿದ ಗಂಡನೇ ಆದರೂ ಒಮ್ಮೆಲೆ ಕೈ ಹಿಡಿದ ತಕ್ಷಣ ಮೈ ಝುಮ್ಮೆಂದಾಗಿ ಎದೆಯ ಬಡಿತ ವೇಗವಾಯಿತು. ಇನ್ನೂ ಈ ಅನುಭವಗಳು ನವನವೀನ. ನಮ್ಮಪ್ಪ ಮದುವೆಯಲ್ಲಿ ಅವರ ಬೆರಳಿಗೆ ಹಾಕಿದ ಚಿನ್ನದ ಉಂಗುರ ಸ್ಪರ್ಶವಾದಾಗ ಆ ರೋಮಾಂಚನದಲ್ಲೂ ಏನೋ ಒಂದು ತರ ಸಮಾಧಾನ. ಆಟೋ ಹತ್ತಿ 10 ನಿಮಿಷಗಳಲ್ಲಿ ಯಾರದೋ ಮನೆ ಮುಂದೆ ಇಳಿದು ಇವರು ಬಾಗಿಲಿಗೆ ಬೆಲ್ ಮಾಡುತ್ತಿದ್ದರು. ಈ ಸಾಯಂಕಾಲ ಬರೀ ಕುತೂಹಲ ಎಂದು ಅರ್ಥ ಆಗೋಕೆ ಶುರುವಾಯಿತು. ಬಾಗಿಲು ತೆಗೆದು ನಮ್ಮನ್ನು ಪ್ರೀತಿ ಸ್ನೇಹಗಳಿಂದ ಸ್ವಾಗತಿಸಿದವರು ಇವರ ಫ್ರೆಂಡ್ ಮತ್ತು ಕೊಲೀಗ್ ಮನೋಜ್ ಮಾಥುರ್ ಮತ್ತು ಅವರ ಪತ್ನಿ ದೇವ್ಯಾನಿ. ಅವರು ನಮ್ಮ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು. ಪರಿಚಯ ಮಾಡಿಕೊಂಡ ಕೂಡಲೇ ಆಕೆ ನನ್ನನ್ನು ಒಂದು ರೂಮ್ನ ಒಳಗಡೆ ಕರೆದುಕೊಂಡು ಹೋಗಿ ಅಲ್ಲಿ ತಯಾರಾಗಿ ಇಟ್ಟಿದ್ದ ಸುಂದರ ಸಲ್ವಾರ್ ಕಮೀಜ್ ಹಾಕಿಕೊಳ್ಳಲು ಹೇಳಿದರು. ಇದೇನಿದು ಎನ್ನುವಷ್ಟರಲ್ಲಿ ಮನೆಯವರು ಒಳಗೆ ಇಣುಕಿ ನೋಡಿ, ಬೇಗ, ಲೇಟ್ ಮಾಡಬೇಡ ಎಂದರು. ಓಹೋ, ಈ ಎಲ್ಲಾ ಸಿದ್ಧತೆಗಳು ಮೊದಲೇ ಏರ್ಪಾಡಾಗಿವೆ ಎಂದು ತಿಳಿಯಿತು. ಆಗಿನ ಕಾಲದ ಹಿಂದಿ ಸಿನಿಮಾ ನಟಿಯ ಹಾಗೆ ಸಲ್ವಾರ್ ಕಮೀಜ್ ಧರಿಸಿ 2 ಜಡೆ ಹಾಕಿ ಓಪನ್ ಕಾರ್ನಲ್ಲಿ ಹಾಡ್ಕೊಂಡೇ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅವರು ಕೊಟ್ಟ ಸಲ್ವಾರ್ ಮೆಜೆಂಟಾ ಕಲರ್ನಲ್ಲಿ ಚಿಕ್ಕ ಚಿಕ್ಕ ಬಿಳಿಯ ಹೂಗಳಿದ್ದ ಬಹಳ ಅಂದವಾದ ಉಡುಪು. 2 ನಿಮಿಷಗಳಲ್ಲಿ ಅದನ್ನ ಹಾಕಿಕೊಂಡು ಸೀರೆ, ಪೆಟಿಕೋಟ್, ಬ್ಲೌಸ್ ಮಡಿಚಿ ಹ್ಯಾಂಡ್ ಬ್ಯಾಗ್ನಲ್ಲಿ ತುರುಕಿದೆ. ಕಾರ್ ಇಲ್ದೇ ಇದ್ರೆ ಏನು, ಉದ್ದ ಕೂದ್ಲಿದೆಯಲ್ಲ ಎಂದುಕೊಂಡು ಹಾಕಿದ್ದ 1 ಜಡೆಯನ್ನು ಬಿಚ್ಚಿ 2 ಜಡೆ ಹೆಣೆದುಕೊಂಡೆ. ಕನ್ನಡಿಯಲ್ಲಿ ಒಮ್ಮೆ ನೋಡಿಕೊಂಡು ಈ ಸಂಜೆ ಇನ್ನೂ ಏನೇನು ಆಶ್ಚರ್ಯಗಳನ್ನು ಬಹುಮಾನಗಳನ್ನು ನನಗಾಗಿ ಬಚ್ಚಿಟ್ಟುಕೊಂಡಿದೆಯೋ ಎಂದು ಬೆರಗಾದೆ. ಬಾಗಿಲು ತೆಗೆದು ಆಚೆ ಬಂದಾಗ ಚಾಯ್ ಕುಡಿಯುತ್ತಿದ್ದ ನನ್ನ ಗಂಡನ ಕಣ್ಣುಗಳಲ್ಲಿ ಒಂದು ಮಿಂಚು.
ಹುಬ್ಬುಗಳು ಸ್ವಲ್ಪ ಮೇಲಕ್ಕೇರಿ ಇಳಿದಿದ್ದು, ತುಟಿಗಳಲ್ಲಿ ಒಂದು ಸಣ್ಣ ಮುಗುಳ್ನಗೆ ತೇಲಿದ್ದು ಕಂಡೆ. ಮಿಸಸ್ ಮಾಥುರ್ ನನಗೆ ಒಂದು ಕಪ್ಪು ಕನ್ನಡಕ ತಂದು ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿದರು. ಇವರು ಹೂ ಎಂದಾಗ ತೆಗೆದುಕೊಂಡೆ. ಅವರಿಬ್ಬರಿಗೂ ಧನ್ಯವಾದ ಹೇಳಿ ಅವಸರವಾಗಿ ಅಲ್ಲಿಂದ ಹೊರಟೆವು. ನಂಬಿಕೆ ಆಗದಷ್ಟು ಸಂತೋಷ, ಸ್ವಲ್ಪ ಆತಂಕ ಎಲ್ಲ ಒಟ್ಟಿಗೆ ಅನುಭವವಾಗುತ್ತಿತ್ತು ನನಗೆ. ಆಟೋದಿಂದ ಕೆಳಗಿಳಿದು ತಲೆ ಎತ್ತಿ ನೋಡಿದಾಗ ಥಿಯೇಟರ್ ಆಚೆ ಇದ್ದ ದೊಡ್ಡ ಬ್ಯಾನರ್ನಲ್ಲಿ ಆರಾಧನಾ ಫಿಲ್ಮ್ ಪೋಸ್ಟರ್ ನೋಡಿ ಮನಸ್ಸು ಹುಚ್ಚೆದ್ದು ಕುಣಿಯಿತು. ಹಿಂದಿ ಪಿಕ್ಚರ್ ನೋಡೋಕೆ ತುಂಬಾ ಇಷ್ಟ. ಅದರಲ್ಲೂ ರಾಜೇಶ್ ಖನ್ನಾ ನನ್ನ ಫೇವರೇಟ್ ಹೀರೋ. ಸಿಕ್ಕಾಪಟ್ಟೆ ರಶ್ ಇತ್ತು. ಅಯ್ಯೋ, ಟಿಕೆಟ್ ಸಿಗುತ್ತದೆಯೋ ಇಲ್ವೋ ಅನ್ಕೊಂಡಾಗ ಮತ್ತೆ ನನ್ನ ಕೈ ಹಿಡಿದು ನಡಿ ನಡಿ ಅಂತ ಬೇಗ ಹೆಜ್ಜೆ ಹಾಕಿ ಥಿಯೇಟರ್ ಒಳಗೆ ನುಗ್ಗಿದೆವು. ಇಷ್ಟೆಲ್ಲಾ ಪ್ಲಾನ್ ಮಾಡಿರೋರು ಟಿಕೆಟ್ ಖರೀದಿಸಿರೋಲ್ವೇ ಅನ್ಕೊಂಡೆ. ನನ್ನ ಮೈದುನ ಅಥವಾ ನಾದ್ನಿ ಫ್ರೆಂಡ್ಸ್ ಯಾರಾದ್ರೂ ನೋಡ್ಬಿಟ್ರೆ ಅಂತ ಅಂಜುತ್ತಿದ್ದಾಗಲೇ ಫಿಲ್ಮ್ ಶುರುವಾಯಿತು. ಪಿಕ್ಚರ್ನಲ್ಲಿ ರಾಜೇಶ್ ಖನ್ನಾ ಸತ್ತು ಹೋದಾಗ ಅಳಲು ಆರಂಭಿಸಿದೆ. ಶರ್ಮಿಳಾ ಟಗೋರ್ ಒಂಟಿಯಾಗಿ ಮಗುವನ್ನು ಸಾಕಲಾಗದೆ ದತ್ತು ಕೊಟ್ಬಿಡ್ತಾಳೆ. ಮಗುವನ್ನು ಸಾಕುವವರ ಮನೆಯಲ್ಲೇ ಕೆಲಸದವಳಾಗಿ ಸೇರಿಕೊಳ್ಳುತ್ತಾಳೆ. ಆ ಮಗು ದೊಡ್ಡವನಾಗಿ ಓದು ಮುಗಿಸಿ ಮನೆಗೆ ಹಿಂದಿರುಗಿ ಬರುತ್ತಾನೆ. ಮಗನ ಪಾರ್ಟ್ ಕೂಡ ರಾಜೇಶ್ ಖನ್ನಾನೇ ಮಾಡಿರುತ್ತಾನೆ. ಬಾಗಿಲು ತೆರೆದು ನೋಡುತ್ತಾಳೆ. ಮಗನು ಅಚ್ಚು ಅಸಲು ತಂದೆಯ ಹಾಗೆಯೇ ಇರುವುದನ್ನು ನೋಡಿ ಸಂತೋಷ, ಆಶ್ಚರ್ಯ, ನೋವು ಎಲ್ಲ ಕಟ್ಟೆಯೊಡೆದು ಉಕ್ಕಿ ಬಂದು ಭಾವುಕಳಾಗಿ ಅಳುತ್ತಾಳೆ. ನಾನು ಸಹ ಬಿಕ್ಕಿ ಬಿಕ್ಕಿ ಅತ್ತೆ. ಪಿಕ್ಚರ್ ಮುಗಿದಾಗ ಮೂಗು, ಕಿವಿ ಎಲ್ಲ ಕೆಂಪಾಗಿ ಕಣ್ಣುಗಳು ಊದಿಕೊಂಡಿದ್ದವು. ಮನೆಯವರು ಕರ್ಚೀಫ್ ಮಾತ್ರ ಕೊಟ್ರು. ಏನೂ ಹೇಳಲಿಲ್ಲ. ಬೇಗ ತಿಂದು ಮನೆ ಸೇರಿಕೊಳ್ಳಬೇಕೆಂದು ಒಂದು ಹೋಟೆಲ್ ಒಳಗಡೆ ಪ್ರವೇಶಿಸಿ ಮಸಾಲೆ ದೋಸೆ ತೆಗೆದುಕೊಂಡೆವು. ಫಿಲ್ಮ್ ಚೆನ್ನಾಗಿತ್ತಾ ಅಂತ ಕೇಳಿದ್ರು. ತುಂಬಾ ಚೆನ್ನಾಗಿತ್ತು ಎಂದೆ. ರಾಜೇಶ್ ಖನ್ನಾ ಅಂದರೆ ನಿನಗೆ ಇಷ್ಟ ಅಲ್ವಾ ಅಂತ ಕೇಳಿದ್ರು. ಮದುವೆಗೆ ಮುಂಚೆ ರಾಜೇಶ್ ಖನ್ನಾ ಅಂದರೆ ಇಷ್ಟ ಇತ್ತು. ಈಗ ನನಗೆ ನೀವೇ ಇಷ್ಟ ಎಂದು ಹೇಳಿದ ಕೂಡಲೇ ಅವರು ಥಟ್ಟನೆ ತಲೆ ಎತ್ತಿ ನನ್ನ ನೋಡಲು ನಾನು ಆಲೂಗಡ್ಡೆ ಪಲ್ಯವನ್ನೇ ದಿಟ್ಟಿಸಿ ನೋಡುತ್ತಿದ್ದೆ. ನಾನು ತಲೆ ಎತ್ತಿದಾಗ ಆ ಉತ್ತರಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕೆಂದು ಗೊತ್ತಾಗದೆ ಬೇರೆ ಎಲ್ಲೋ ನೋಡುತ್ತಾ ಎಡಗೈ ಬೆರಳುಗಳಿಂದ ಮೀಸೆಯನ್ನು ತಿರುವುವುದಕ್ಕೆ ಆರಂಭಿಸಿದರು. ಈಗಿನ ಕಾಲದ ಹಾಗಲ್ಲ. ಆಗ ಹುಡುಗಿಯರು ನಾವು ಹೇಗೆ ಹುಡುಗರ ಜೊತೆ ಸಹಜವಾಗಿ ಮಾತನಾಡುವುದು, ಓಡಾಡುವುದು ಮಾಡುತ್ತಿರಲಿಲ್ಲವೋ ಹಾಗೆಯೇ ಹುಡುಗರೂ ಕೂಡ ಜೊತೆಗೆ ಓದುವ ಹುಡುಗಿಯೇ ಆಗಲಿ, ಕೆಲಸ ಮಾಡುವ ಸ್ತ್ರೀಯರೇ ಆಗಲಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಮಾತು, ಅದರಲ್ಲೂ ಸಂಕೋಚ, ಭಯ. ಆದ್ದರಿಂದ ಅವರ ಆ ಮೌನ, ಆ ಸಂಕೋಚ ಬೆರೆತ ಸಂತೋಷ ನನಗೆ ಅರ್ಥ ಆಯಿತು. ಈ ಹೊಸ ಅನುರಾಗದ ಅನುಭವವೇ ಬೇರೆ. ಮೊಗ್ಗಾಗಿದ್ದಾಗ ಕಟ್ಟಿದ ಮಲ್ಲಿಗೆ ಹೂವಿನ ದಿಂಡು ಜಡೆಯಲ್ಲಿ ಮುಡಿದ ಮೇಲೆ ನಿಧಾನವಾಗಿ ಅರಳಿ ಅದರ ಪರಿಮಳ ಮೆಲ್ಲ ಮೆಲ್ಲನೆ ಹಬ್ಬುವಂತೆ ತಾಳಿ ಕಟ್ಟಿ ಸಪ್ತಪದಿ ಮುಗಿಸಿ ಹಿರಿಯರ ಆಶೀರ್ವಾದ ಪಡೆದು ದಾಂಪತ್ಯ ಹೊಕ್ಕ ಮೇಲೆ ದಿನೇ ದಿನೇ ಕ್ರಮೇಣವಾಗಿ ಪ್ರೀತಿ, ಬಾಂಧವ್ಯ, ಮನಸ್ಸುಗಳ ಮಿಲನ ಪ್ರತಿ ಶ್ವಾಸದಲ್ಲೂ ಬೆರೆತು ಹೃದಯದೊಳಗೆ ಪಸರಿಸಲಾರಂಭಿಸಿತ್ತು. ಊಟ ಮುಗಿಸಿ ಮತ್ತೆ ಆಟೋದಲ್ಲಿ ಮಾಥುರ್ ಅವರ ಮನೆಗೆ ಪ್ರಯಾಣ. 8:15 ಗಂಟೆ. ತಣ್ಣನೆಯ ಗಾಳಿ, ಹೃದಯದಲ್ಲಿ ಸಿಹಿಯಾದ ವೀಣೆ ನುಡಿತ. ಈ ಸಂಜೆ ಎಷ್ಟು ಬೇಗ ಮುಗಿದು ಹೋಗುತ್ತಿದೆ. ಈ ಆಟೋದಲ್ಲೇ ಇಳಿಯದೆ ಹೋಗುತ್ತಲೇ ಇರಬೇಕೆಂದಿತು ಮನಸ್ಸು. ಚಿಕ್ಕ ವಯಸ್ಸಿನಿಂದ ಓಡಾಡಿ ಪರಿಚಯವಿದ್ದ ಬೆಂಗಳೂರಿನ ರಸ್ತೆಗಳು ಈಗ ಯಾವುದೋ ದೇವಲೋಕದ ಹಾದಿಗಳಂತೆ ಭಾಸವಾಯಿತು ನನಗೆ. ಮಾಥುರ್ ಮನೆಯಲ್ಲಿ 5 ನಿಮಿಷಗಳಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಒಂದು ಜಡೆ ಹಾಕಿಕೊಂಡು ಅವರಿಬ್ಬರಿಗೂ ಧನ್ಯವಾದ ಹೇಳಿ ಮನೆಗೆ ಹೊರಟ್ವಿ.
ನಿಮ್ ದೊಡ್ಡಪ್ಪ ಎಷ್ಟು ಹೇಳಿದ್ರೂ ಬಿಡ್ಲೇ ಇಲ್ಲ, ಮಾತಾಡ್ತಾನೆ ಇದ್ರು. ಇನ್ನೂ ಸ್ವಲ್ಪ ಹೊತ್ತು ಇರಲೇಬೇಕಂತ ಬಲವಂತ ಮಾಡಿದ್ರು ಅಂತ ಹೇಳ್ಬಿಡೋಣ ಎಂದರು. ಹೀಗೆ ಅಂದುಕೊಂಡು ಒಳಗಡೆ ಹೋದಾಗ ನಮ್ಮ ಕಡೆ ಬೆನ್ನು ಮಾಡಿಕೊಂಡು ಅತ್ತೆ ಮಾವನ ಜೊತೆ ಮಾತಾಡುತ್ತಿದ್ದರು ನನ್ನ ದೊಡ್ಡಪ್ಪ ದೊಡ್ಡಮ್ಮ. ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎಂದರು ದೊಡ್ಡಮ್ಮ. ಒಂದ್ ತಿಂಗಳಾಯ್ತಲ್ಲ, ಹೇಗಿದ್ದಾಳೆ ನಮ್ ಹುಡುಗಿ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ದನಿಗೂಡಿಸಿದರು ದೊಡ್ಡಪ್ಪ. ನಾವು ಬಂದ್ 3/4 ಗಂಟೆ ಆಯ್ತು, ಇನ್ ಹೊರಡ್ತೀವಿ ಅಂದೋರ್ನ ಬಿಟ್ ಬರೋಕೆ ಹೋದ ನನ್ನ ಮೈದುನ. ಅತ್ತೆ ಮುಖ ಗಂಟು ಹಾಕಿಕೊಂಡು ಕುಳಿತಿದ್ರು. ಮಗನನ್ನು ಏನೂ ಕೇಳಲಿಲ್ಲ. ನನ್ನ ಕಡೆಗೆ ನೋಡಿ, ಈ 26 ವರ್ಷ ನನ್ನ ಮಗ ನನ್ನ ಹತ್ರ ಒಂದ್ ಸುಳ್ಳು ಹೇಳಿರ್ಲಿಲ್ಲ, ಮುಚ್ಚುಮರೆ ಮಾಡಿಲ್ಲ. ಮದ್ವೆ ಆಗ 1 ತಿಂಗಳಿಗೆ ಅದ್ ಹೆಂಗ್ ಬದಲಾಗಿದ್ದಾನೆ ಅಬ್ಬಬ್ಬ ಅಂತ ಹೇಳ್ಕೊಂಡೆ ತಮ್ಮ ಕೋಣೆಗೆ ಹೋದರು. ನನಗೆ ಈ ಅನ್ಯಾಯದ ಮಾತು ಚುಚ್ಚಿತು. ಆದ್ರೆ ಯಾಕೋ ಗೊತ್ತಿಲ್ಲ, ನೋವಾಗ್ಲೇ ಇಲ್ಲ. ಬ್ಯಾಗ್ನಲ್ಲಿ 2 ಲಕ್ಷ ರೂಪಾಯಿ ಇದ್ದವನಿಗೆ 10 ರೂಪಾಯಿ ಕಳೆದು ಹೋದರೆ ಎಷ್ಟು ಬೇಜಾರಾಗುವುದೋ ಅದೇ ನನ್ನ ಮನಸ್ಥಿತಿ ಆಗಿತ್ತು. ಒಂದು ಚೂರು ತಲೆ ಕೆಡಿಸಿಕೊಳ್ಳದೆ ನನ್ನ ಮನೆಯವರು ಮಲಗುವ ಮುನ್ನ ಹೇಳಿದ ಮಾತು, ಮತ್ತೆ ಯಾರ ಹತ್ರನೂ ತಗೊಳ್ಳೋದು ಬೇಡ, ನಿನ್ನದೇ ಸಲ್ವಾರ್ ಕಮೀಸ್ ತಗೊಳ್ಳೋಣ. ಅಂದು ರಾತ್ರಿ ನನ್ನ ಮನಸ್ಸಿನಲ್ಲಿರುವ ಕೋರಾ ಕಾಗಜ್ನಲ್ಲಿ ಬರೆದಿದ್ದ ರಾಜೇಶ್ ಖನ್ನಾ ಅನ್ನೋ ಹೆಸರನ್ನ ಅಳಿಸಿ ಅದರ ಜಾಗದಲ್ಲಿ ಹರ್ಷವರ್ಧನ ಅಂತ ನನ್ನ ಗಂಡನ ಹೆಸರನ್ನ ಆಸೆಯಿಂದ ಬರೆದುಕೊಂಡೆ. ಕನಸಿಗಿಂತಲೂ ಸುಂದರವಾಗಿ ಕಳೆದ ಆ ಸಂಜೆಯನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ನಿದ್ದೆಯಲ್ಲಿ ಜಾರಿದೆ. ಮಾರನೇ ದಿನ ಬೆಳಗ್ಗೆ ದೊಡ್ಡಪ್ಪ ದೊಡ್ಡಮ್ಮ ನನ್ನ ಅಮ್ಮ ಅಪ್ಪನ ಮನೆಗೆ ಹೋದರು. ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇಬ್ರು ಆಚೆ ಹೋಗಿ ಬಂದಿದ್ರು. ಏನಾಯ್ತೋ ಏನೋ, ಅದೇನ್ ಬೈದ್ನೋ, ಅದೇನ್ ಜಗಳ ಆಯ್ತೋ, ಸಿಕ್ಕಾಪಟ್ಟೆ ಅತ್ತಿದ್ಲು. ಕಣ್ಣೆಲ್ಲ ಕೆಂಪಾಗಿ ಮುಖ ಎಲ್ಲ ಊದ್ಕೊಂಡಿತ್ತು. ಅವರತ್ತೆ ಬೇರೆ ನೋಡೋಕ್ಕೆ ಒಳ್ಳೆ ಗಯ್ಯಾಳಿ ತರ ಇದ್ದಾಳೆ. ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳನ್ನು ಗಮನಿಸುವುದರಲ್ಲಿ ದೊಡ್ಡಮ್ಮ ಎಕ್ಸ್ಪರ್ಟ್. ಬೇಡ ಅನ್ಕೊಂಡೆ ಹೇಳೋದು, ಆದ್ರೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗ್ಲಿಲ್ಲ. ನಿಮ್ಮ ಹತ್ರ ತಿಳಿಸ್ಬೇಕು, ಅದೇ ಸರಿ ಅಂತ ಬಂದ್ವಿ. ಸ್ವಲ್ಪ ನಿಧಾನವಾಗಿ ಮಾತಾಡ್ ನೋಡಿ. ಮಗಳನ್ನ ಮದುವೆ ಮಾಡಿಕೊಟ್ಟ ತಂದೆ ತಾಯಿಗೆ ಆಗಬಾರದ ಚಿತ್ರಹಿಂಸೆ ಇದು. ಇದೆಲ್ಲ ಸಹಜ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಕ್ಕೆ 3-4 ವರ್ಷ ಆಗ್ಬೇಕು. ಎಲ್ರ ಮನೆ ದೋಸೆ ತೂತು, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತೆಲ್ಲ ಮಾತಾಡ್ಕೊಂಡ್ರು ಇಡೀ ದಿನ. ಸಾಯಂಕಾಲ 4 ಗಂಟೆ ಕಾಪಿ ಕುಡಿಯುವ ಸಮಯಕ್ಕೆ ಸರಿಯಾಗಿ ಅದೇ ಬೀದಿಯಲ್ಲಿ ಕೊನೆಯ ಮನೆಯಲ್ಲಿದ್ದ 12ನೇ ತರಗತಿಯ ಗಿರಿ ಬಂದ. ಅವನಿಗೂ ನನ್ನ ಹಾಗೆಯೇ ಕಥೆ ಕಾದಂಬರಿ ಪುಸ್ತಕಗಳೆಂದರೆ ಪಂಚಪ್ರಾಣ. ನಾವಿಬ್ಬರೂ ಆಗಾಗ ಓದಿದ ಹೊಸ ಪುಸ್ತಕದ ಬಗ್ಗೆ ಸ್ವಾರಸ್ಯವಾದ ವಿಮರ್ಶೆ ಮಾಡುತ್ತಿದ್ದೆವು. ಅಮ್ಮ ಕೊಟ್ಟ ಕಾಪಿಯನ್ನು ಜುರ್ರುತ್ತಾ, ಇದನ್ನ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ನಿನ್ನೆ ಸಂಜೆ KG ರೋಡ್ನಲ್ಲಿ ಒಂದು ಸಿಗ್ನಲ್ ಹತ್ರ ರೋಡ್ ಕ್ರಾಸ್ ಮಾಡೋಕೆ ನಿಂತಿದ್ದೆ. ಅದೇ ರೋಡಿನ ಆಪೋಸಿಟ್ ಸೈಡ್ನಲ್ಲಿ ಚೂಡಿದಾರ್, 2 ಜಡೆ, ಕೂಲಿಂಗ್ ಗ್ಲಾಸ್ ಹಾಕಿದ್ದ ಯಾವುದೋ ಹುಡುಗಿ ಕೈ ಹಿಡ್ಕೊಂಡು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರು ಭಾವ. ಇದೇನಿದು ಅಂತ ರೋಡ್ ಕ್ರಾಸ್ ಮಾಡಿ ಓಡ್ದೆ. ಹೇಗಾದ್ರೂ ಮಾಡಿ ಅವರನ್ನ ನಿಲ್ಲಿಸಿ ಮಾತಾಡ್ಸೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಆಟೋ ಹತ್ಕೊಂಡು ಇಬ್ರು ಹೋಗ್ಬಿಟ್ರು. ಅಂತೂ ಗೌರಿ ಅಕ್ಕನ್ಗೆ ಈ ಥರ ಅನ್ಯಾಯ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಕಾಪಿ ಮುಗಿಸಿ ಹೊರಟ ಗಿರಿ. ಸಣ್ಣದಾಗಿ ಉರಿಯುತ್ತಿದ್ದ ಜ್ವಾಲೆ ಈಗ ಕಾಡ್ಗಿಚ್ಚಾಗಿ ಹರಡಿತು. ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲ ಆಗಿ 2 ದಿನ ಯೋಚಿಸಿ, ವೇದನೆ ಅನುಭವಿಸಿ, ಒಬ್ಬರಿಗೊಬ್ಬರು ಸಮಾಧಾನ ಮಾಡಲು ಪ್ರಯತ್ನಿಸಿ, ತಲೆ ಕೆಡಿಸಿಕೊಂಡು 2ನೆಯ ದಿನ ಸಾಯಂಕಾಲ ನನ್ನ ಅತ್ತೆಯ ಮನೆಗೆ ಬಂದರು ಅಮ್ಮ ಅಪ್ಪ. ಬನ್ನಿ ಅತ್ತೆ, ಬನ್ನಿ ಮಾವಯ್ಯ ಅಂತ ಕರೆದ ಅಳಿಯನ ಕಡೆಗೂ ನೋಡದೆ
ನೀನ್ ಹೇಗಮ್ಮ ಇದ್ದೀಯಾ? ಏನು ಬೇಜಾರ್ ಮಾಡ್ಕೋಬೇಡ, ನಾವಿದ್ದೀವಿ ನಿನ್ಗೆ ಎಂದು ಹೇಳಿದ್ದು ನಮ್ಮನ್ನೆಲ್ಲ ಗೊಂದಲಕ್ಕೆ ಒಳಗಾಗಿಸಿತು. ಏನ್ ಮಾತಾಡ್ತಾ ಇದ್ದಾರೆ ಅಪ್ಪ ಅಂತ ಅರ್ಥವಾಗದೆ ನಿಂತೆ. ನಾನ್ ಚೆನ್ನಾಗಿದ್ದೀನಪ್ಪ, ಯಾಕೆ ಏನೇನೋ ಹೇಳ್ತಾ ಇದ್ದೀರಾ ಎಂದೆ. ಸಾಕು, ನಮ್ಮ ಹತ್ರ ಮುಚ್ಚುಮರೆ ಮಾಡಬೇಡ, ನಮ್ಗೆಲ್ಲ ಗೊತ್ತು ಎಂದು ಹೇಳಿ ಅವರ ಕಿವಿಗೆ ಮುಟ್ಟಿದ ವಿಷಯವನ್ನೆಲ್ಲ ವಿಸ್ತಾರವಾಗಿ ಹೇಳಿದರು. ಸಾಮಾನ್ಯ ಜಗಳ, ವಾದ ವಿವಾದ, ಮುನಿಸ್ಕೊಳ್ಳೋದು, ಸಮಾಧಾನ ಮಾಡೋದು ಇವೆಲ್ಲ ಎಲ್ರ ಮನೆಯಲ್ಲೂ ನಡೆಯೋದೆ. ಆದ್ರೆ ಮದ್ವೆ ಆಗಿ ಇನ್ನು 1 ತಿಂಗಳು ಬೇರೆ ಹುಡುಗಿ ಕೈ ಹಿಡ್ಕೊಂಡು ರಸ್ತೆಯಲ್ಲಿ ಹೋಗೋದು ಅಂದ್ರೆ ಏನರ್ಥ? ನಿನಗೆ ನಾವು ಅನ್ಯಾಯ ಮಾಡ್ಬಿಟ್ವಿ, ನೀನಿದನ್ನ ಸಹಿಸಿಕೊಂಡು ಇರಬೇಕಾಗಿಲ್ಲ ಎಂದು ಇನ್ನೂ ಹೇಳುತ್ತಿರುವಾಗಲೇ ಗಂಟಲಿನಲ್ಲಿ ಉಕ್ಕಿ ಬರುತ್ತಿರುವ ಭಾವನೆಗಳನ್ನು ನುಂಗಲಾರದೆ, ಅಪ್ಪ, ಆ ಚುಡಿದಾರ್, 2 ಜಡೆ, ಕಪ್ಪು ಕನ್ನಡಕ ಹುಡುಗಿ ನಾನೇ. ನನಗೆ ಇಷ್ಟವಾದ ಒಂದೊಂದು ವಿಷಯವನ್ನು ತಿಳ್ಕೊಂಡು, ನನಗಾಗಿ ಶ್ರಮಿಸಿ, ಏನೇನೋ ತಯಾರಿಗಳನ್ನ ಮಾಡಿಕೊಂಡು, ನನಗೆ ಇಷ್ಟವಾದ ರಾಜೇಶ್ ಖನ್ನಾ ಹಿಂದಿ ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ದು ಈ ನನ್ನ ಪ್ರೀತಿಯ ಗಂಡ. ಇಷ್ಟು ಒಳ್ಳೆ ಜೀವನ ಸಂಗಾತಿನ ನನಗಾಗಿ ಹುಡುಕಿ ತಂದು ಮದುವೆ ಮಾಡಿಕೊಟ್ಟ ನಿಮಗೆ ಕೈ ಮುಗಿತೀನಿ. ನಾನು ತುಂಬಾ ಸಂತೋಷವಾಗಿದ್ದೀನಪ್ಪ. ನನ್ನ ನಂಬಿ, ಇವರು ವಿಲ್ಲನ್ ಅಲ್ಲ, ನನ್ನ ಹೀರೋ. ನನಗೆ ಅಚ್ಚರಿಯಾಗುವಂತೆ ಒಂದೇ ಉಸಿರಿನಲ್ಲಿ ಪದಗಳ ಪ್ರವಾಹ ಹರಿದು ಓಡಿತು. ಎಂದೂ ಹೀಗೆ ನಾನು ಮಾತಾಡಿ ನೋಡದ ಅಪ್ಪ, ಅಮ್ಮ, ಅತ್ತೆ, ಮಾವ, ಮೈದುನ, ನಾದ್ನಿ ಮತ್ತು ನನ್ನ ಮನೆಯವರು ಶಾಕ್ ಹೊಡೆದವರ ಹಾಗೆ ತೆರೆದ ಬಾಯೊಂದಿಗೆ ನನ್ನನ್ನೇ ನೋಡುತ್ತಾ ಶಿಲೆಯಾಗಿ ನಿಂತು ಬಿಟ್ಟರು. ಕಾಫಿ ತಣ್ಣಗಾಗೋಯ್ತು, ಕುಡಿಬೇಡ, ಇನ್ನೊಂದು ಕಪ್ ಬಿಸಿಯಾಗಿ ಮಾಡ್ತೀನಿ ಅಂತ ಹರ್ಷ ಹೇಳಿದಾಗ ನೆನಪಿನ ದೋಣಿಯಿಂದ ಇಳಿದು ವರ್ತಮಾನ ಕಾಲಕ್ಕೆ ಬಂದೆ. ಥ್ಯಾಂಕ್ ಯು ಅಂತ ನಾನು ಹೇಳಿದಾಗ ಎಡಗೈ ಬೆರಳುಗಳಿಂದ ತನ್ನ ಸಾಲ್ಟ್ ಅಂಡ್ ಪೆಪ್ಪರ್ ಮೀಸೆಯನ್ನು ತಿರುವುತ್ತಾ ಮುಗುಳ್ನಗುತ್ತಾ ಕೆಟಲ್ನಲ್ಲಿ ನೀರು ಬಿಸಿ ಮಾಡಲಾರಂಭಿಸಿದ ನನ್ನ ಹೀರೋ. ಹೇಗಿತ್ತು ಕಥೆ? ನಿಮ್ಗೆ ಇಷ್ಟ ಆಯಿತು ಅಂತ ನಂಬ್ತೀನಿ. ಇಷ್ಟೊತ್ತು ಪೇಷಂಟ್ ಆಗಿ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.